ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿಗೆ ವಿಶೇಷವಾಗಿ ಗಣೇಶನ ನೈವೇದ್ಯಕ್ಕೆ ಪ್ರಸಾದವಾಗಿ ಅಕ್ಕಿ ಕಡುಬನ್ನು ಮಾಡೋಣ. ಈ ಅಕ್ಕಿ ಕಡುಬು ಮಾಡೋದಕ್ಕೆ ತುಂಬಾ ಸುಲಭ, ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಹಾಗೆ ಈ ಗಣೇಶ ಚತುರ್ಥಿಗೆ ನಮ್ಮ ಹಾಸನದ ಕಡೆಯಲ್ಲಿ ವಿಶೇಷವಾಗಿ ಈ ಕಡುಬನ್ನು ಮಾಡೇ ಮಾಡ್ತಾರೆ. ಹಾಗಿದ್ರೆ ಬನ್ನಿ, ಈ ಕಡುಬನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಈ ಅಕ್ಕಿ ಕಡುಬನ್ನು ಮಾಡೋದಕ್ಕೆ ನಾನಿಲ್ಲಿ 3 ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಕ್ಕಿನ ನೀರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಸಂಪೂರ್ಣವಾಗಿ ಸೋಸಿ ಪಕ್ಕಕ್ಕೆ ತಿಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ನೀರನ್ನು ಕುದಿಯೋಕ್ಕಿಡೋಣ. 1 ಕಪ್ ಅಕ್ಕಿಗೆ 2 ಕಪ್ನಷ್ಟು ನೀರಿನ ಅಳತೆಯನ್ನು ಹಾಕಿ ನೀರನ್ನು ಕುದಿಯೋಕ್ಕಿಟ್ಕೊಂಡಿದ್ದೀನಿ. ಕುದಿಯುವಂಥ ಸಂದರ್ಭದಲ್ಲಿ ನಾವಿದಕ್ಕೆ 3/4 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ನೀರನ್ನು ಕುದಿ ಬರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕಡುಬಿಗೆ ನೀರು ಕುದಿ ಬಂದಿದೆ. ಇಷ್ಟೆಲ್ಲ ಆಗೋಷ್ಟರಲ್ಲಿ ಒಂದು 10 ನಿಮಿಷಗಳನ್ನಾದರೂ ತೊಗೊಂಡಿರುತ್ತೆ. ಹಾಗಾಗಿ ನಾವು ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಒಣಗಿರುತ್ತೆ. ಈ ಸಂದರ್ಭದಲ್ಲಿ ಅಕ್ಕಿಯನ್ನು ತರಿಯಾಗಿ ರವೆಯ ರೀತಿಯಲ್ಲಿ ರುಬ್ಕೊಬೇಕು. ನೀರನ್ನು ಹಾಕದೆ ಇದನ್ನು ಪುಡಿ ಮಾಡ್ಕೊಬೇಕು. ನಿಮಗೆ ಬೇಕಂದರೆ ಅಕ್ಕಿಯನ್ನು ತೊಳೆದು ಒಣಗಿಸಿ ಈ ರೀತಿ ಪುಡಿ ಮಾಡಿಟ್ಕೊಂಡು ನಿಮಗೆ ಬೇಕಾದಾಗ ಕಡುಬನ್ನು ಮಾಡ್ಕೊಬೋದು. ಈಗ ಈ ಕುದಿ ಬರ್ತಿರುವ ನೀರಿಗೆ ಸಂಪೂರ್ಣವಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷಗಳ ಕಾಲ ಹೀಗೆ ಕುದಿಯೋಕೆ ಬಿಟ್ಬಿಡಬೇಕು. ಮುಚ್ಚಳ ಮುಚ್ಚಿ ಕುದಿಯೋಕ್ಕೆ ಬಿಟ್ಟು ನಂತರ ಒಂದು ಮರದ ಸ್ಪೂನಿನ ಸಹಾಯದಿಂದ ಅಥವಾ ಒಂದು ಚಿಕ್ಕ ಮುದ್ದೆ ಕೋಲಿದ್ರೆ ಅದನ್ನು ಕೂಡ ಬಳಸ್ಕೊಬಹುದು. ಈ ರೀತಿಯಾಗಿ ಚೆನ್ನಾಗಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿಯಾಗಿ ಒಂದು ಬಾರಿ ಚೆನ್ನಾಗಿ ತಿರುಗಿಕೊಳ್ಳೋದ್ರಿಂದ ಗಂಟಿಲ್ಲದಾಗೆ ಚೆನ್ನಾಗಿ ಮೃದುವಾಗಿ ಬರುತ್ತೆ. ನಾನು ಸಂಪೂರ್ಣವಾಗಿ ಗಂಟಿಲ್ಲದ ಹಾಗೆ ತಿರುಗಿಕೊಂಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ 2 ನಿಮಿಷಗಳ ಬಿಟ್ಟು ನಂತರ ಇದನ್ನು ತೆಗೆದು ಕಡುಬನ್ನು ಕಟ್ಕೊಳ್ತಾ ಇದ್ದೀನಿ. ಹಿಟ್ಟು ಬಿಸಿಯಾಗಿರುವಾಗಲೇ ಕಡುಬನ್ನು ಕಟ್ಕೊಳ್ಬೇಕು, ಇಲ್ಲಾಂದರೆ ತಣ್ಣಗಾದ್ಮೇಲೆ ಇದು ಗಟ್ಟಿಯಾಗುತ್ತೆ. ನೋಡಿ, ಈಗ ಒಂದು ಸೌಟ್ನ ಸಹಾಯದಿಂದ ನಾನು ಉಂಡೆಗಳನ್ನು ತಗೊಂಡು ರೌಂಡ್ ಶೇಪ್ನಲ್ಲಿ ಕಡುಬನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ಕೊಂಡ ತಕ್ಷಣ ಕಡುಬನ್ನು ತಿನ್ನೋದಕ್ಕೆ ಆಗೋದಿಲ್ಲ, ಇದು ಸಂಪೂರ್ಣವಾಗಿ ಬೆಂದಿರೋದಿಲ್ಲ. ಅಕ್ಕಿ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಒಂದು 70% ಇದು ಬೆಂದಿರುತ್ತೆ. ನಂತರ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಮತ್ತೆ ಬೇಯಿಸ್ಕೊಬೇಕಾಗುತ್ತೆ. ರೌಂಡ್ ಶೇಪ್ ಜೊತೆಗೆ ಉಂಡೆ ಆಕಾರದಲ್ಲೂ ಸಹ ನಾವು ಕಡುಬನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಕಡುಬನ್ನು ಮಾಡ್ಕೊಳ್ಳೋದಕ್ಕೆ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಯಾವುದೇ ಅಕ್ಕಿ ಆದರೂ ತೊಗೊಬೋದು. ಆದರೆ 1 ಕಪ್ ಅಕ್ಕಿಗೆ 2 ಕಪ್ ನೀರಿನ ಅಳತೆಯಲ್ಲಿ ನೀರನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕಡುಬು ಪರ್ಫೆಕ್ಟಾಗಿ ಬರುತ್ತೆ. ಇದೇ ರೀತಿಯಾಗಿ ಎಲ್ಲ ಕಡುಬನ್ನು ನಾನು ಒಟ್ಟಿಗೆ ಮಾಡಿಟ್ಕೊಂಡು ಆ ನಂತರ ಒಂದು ಕಡೆ ಇಡ್ಲಿ ಪಾತ್ರೆಗೆ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟನ್ನು ಉಲ್ಟಾ ಹಾಕ್ಕೊಂಡು ನಾನು ಕಡುಬನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಕಡುಬನ್ನು ಜೋಡಿಸ್ಕೊಂಡು ಇದನ್ನು 5 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕು. 5 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಕಡುಬು ನೀಟಾಗಿ ಬೇಯುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅಕ್ಕಿ ಕಡುಬನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಅಕ್ಕಿ ಕಡುಬು ಇದಕ್ಕಿದ್ದ ಬೇಳೆ ಸಾಂಬಾರು ಜೊತೆಗೆ ಅಥವಾ ತರಕಾರಿ ಸಾಂಬಾರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಗಣೇಶ ಚತುರ್ಥಿಗೆ ನೀವು ಒಮ್ಮೆ ಈ ರೀತಿಯಾಗಿ ಅಕ್ಕಿ ಕಡುಬನ್ನು ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.